ಸ್ನೇಹಿತರೆ, ಬೆಳಗಿನ ಶುಭೋದಯ ಎಲ್ರಿಗೂ. ನಾವು ನಿನ್ನೆ ರಾತ್ರಿ ಉಳ್ಕೊಂಡಿದ್ದು ಇಲ್ಲೇ. ನಾ ಹೇಳಿದ್ವಲ್ಲ ಐವದಾಗ ಕಂಡಂಗೆ ಕಾಸ್ಟ್ಲಿ ಇದ್ದವು ರೂಮ್ಗಳು ಅಂತೇಳಿ, ಅದಕ್ಕೆ ಇಲ್ಲೇ ಉಳ್ಕೊಂಡಿದ್ವಿ. ಬೆಳಗ್ಗೆ 7 ಗಂಟೆಗೆ ಅದೀಗ ನಾಗ್ಪುರ್ಲಿದ್ದ ಒಂದು 50 ಕಿಲೋಮೀಟ್ರ್ ಮುಂದೆ ಬಂದೀವಿ. ಈ ನಮ್ಮ ದೋಸ್ತರು ನೋಡ್ರಿ ಹೆಂಗೆ ಮಕ್ಕಂಡಾರ, ಎಲ್ಲ ಇಲ್ಲೇ ಒಂದಿಬ್ಬರು ಮಕ್ಕಂಡಾರ ಗಾಡ್ಯಾಗ. ಆಮೇಲೆ ನಾವು ಟೆಂಟಾಗಿ ಮಕ್ಕಂಡಿದ್ವಿ. ಟೈಮ್ ಆಯ್ತು, ಎಲ್ಲರೂ ಬೈದು ಎಬ್ಸೀನಿ, ಜಲ್ದಿ ಹೋಗಿ ನೋಡ್ರಿ ಬೆಳಗ್ಗೆನೆ ಅಂತೇಳಿ. ನಾವು ಬತ್ತಿದ್ದೇಳವಲ್ಲ ನೀನು, ಹಾಂ ಜಲ್ದಿ ಎದ್ದೇಳ್ರಿ ಹೋಗ್ರಿ. ಈಗ ಆಯ್ತು ಪಯಣ, ಈಗೇನು ಮುಂದುವರಿಸ್ತೀವಿ. ಆಮೇಲೆ ಹೋಗೋದಾರ್ಯಾಗ ಸ್ವಲ್ಪ ನಾಷ್ಟ ಮಾಡ್ಕೊಂಡು ಕೇಸಿ ಬಿಟ್ಬಿಡ್ತೀವಿ ಮುಂದಕ್ಕೆ. ಇನ್ನು ನಮಗೆ ಪ್ರಯಾಗ್ರಾಜ್ 800 ಕಿಲೋಮೀಟ್ರ್ ತೋರ್ಸಕತ್ತದ ರಿಮೈನಿಂಗ್. ಆಮೇಲೆ ಇನ್ನೊಂದು ಹೇಳೋದು ಮರ್ತೆ ನಾನು. ಈಗ ನಾಗ್ಪುರ್ ತನಕ ನಾವೇನು ಬಂದೀವಲ್ಲ, ಎಲ್ಲ ನಾನು ಕೇಳ್ದಂಗೆ ಚಳಿ ಜಾಸ್ತಿ ಅಂತಿದ್ರು. ಇಲ್ಲಿ ನಾಗ್ಪುರ್ ತನಕ ಬರೋತನ ಅಂತೂ ಏನು ಚಳಿ ಇಲ್ಲ. ಇವತ್ತು ನೈಟ್ ಇಲ್ಲಿ ಮಕ್ಕಂಡಿದ್ವಲ್ಲ, ಇಲ್ಲಿ ಕೂಡ ಜಾಸ್ತಿ ಚಳಿ ಇದ್ದಿಲ್ಲ. ಡೇದಾಗಂತೂ ಬಿಸಿಲು ಸಿಕ್ಕಾಪಟ್ಟೆ ಐತೆ. ನಿನ್ನೆ ನಾವು ಟ್ರಾವೆಲಿಂಗ್ ಮಾಡೋ ಟೈಮ್ನಾಗ ನೋಡಿದ್ವಲ್ಲ, ಬಿಸಿಲು ಸಿಕ್ಕಾಪಟ್ಟೆ ಐತೆ. ಮಾರ್ನಿಂಗ್ ಈವ್ನಿಂಗ್ ಇದು ನೈಟ್ ಅಂತೂ ಚಳಿ ಕಡಿಮೆ ಇದೆ. ಇನ್ನು ಈಗಲೇ ಜಡ್ಜ್ ಮಾಡೋಕ್ಕಾಗಲ್ಲ. ಇನ್ನು ನಾವು ಮುಟ್ಟಿದ ಮೇಲೆ ಹೆಂಗಿರುತ್ತೆ ಚಳಿಯಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ನಾನು. ಸ್ನೇಹಿತರೆ ನೋಡ್ಬೋದು, ರೋಡ್ ಸೂಪರ್ ಆಗೈತೆ, ಏನು ತೊಂದರೆ ಇಲ್ಲ. ಎಲ್ಲಿದ್ದ ಅಂತಂದ್ರೆ ಇದು ಹೈದರಾಬಾದ್ ಹಿಡ್ಕೊಂಡು ನಮ್ಗೆ ಈಗ ಇಲ್ಲಿ ತನಕ ಬಂದೀವಿ. ನಾವು ಎಲ್ಲಿ ನಾಗಪುರ ದಾಟಿ ಏನಿಲ್ಲ ಅಂದ್ರೆ ಒಂದು 80 ಕಿಲೋಮೀಟರ್ ಬಂದೀವಿ. ಇಲ್ಲಿ ತನಕ ಆದ್ರೂ ರೋಡ್ ಹಿಂಗೆ ಐತೆ, ಸೂಪರ್ ಐತೆ. ಅಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೆದಲ್ಲಿ ಒಂದು ಸ್ವಲ್ಪ ಏನೊಂದು 500 ಮೀಟರ್ ಅಷ್ಟೇ ಸ್ವಲ್ಪ ಕನ್ಸ್ಟ್ರಕ್ಷನ್ ಇರೋ ಸಂಬಂಧ ಸರಿಗಿಲ್ಲ. ಅದು ಬಿಟ್ರೆ ಕಂಪ್ಲೀಟ್ ಆಗಿ ಇಲ್ಲಿವರೆಗೂ ಎಲ್ಲ ರೋಡ್ ಅಲ್ಟಿಮೇಟ್ ಅದ. ಎಲ್ಲರೂ ಬರೋರಿಗೆ ಮಸ್ತ್ ಐತಿ, ಬರ್ರಿ. ಅಲ್ಲಿನ ಭಾರಿ ವ್ಯವಸ್ಥೆ ಮಾಡಿರ ಅಂತ ಉಳ್ಕೊಳಕ. ಎಲ್ಲರೂ ಬರ್ಬೇಕು, ಇದನ್ನ ಮಿಸ್ ಮಾಡ್ಕೋಬಾರ್ದು ಅಂತ ನಾನು ಹೇಳ್ತೀನಿ. ಇದು ನಮ್ಗೆ ಅಂದ್ರೆ ಒಂದಕ್ಕೆ 2ಕ್ಕೆ ಭಾಳ ತಿಪ್ಪಳಾಗ್ಬಿಡೋದು. 1ಕ್ಕೆ 2ಕ್ಕೆ ಅಂದ್ರೆ ಸ್ವಲ್ಪ ಬಾತ್ರೂಮ್ಗೆ ಟಾಯ್ಲೆಟ್ಗೆ ಇದಕ್ಕೆ ಭಾಳ ತಿಪ್ಪಳಾಗ್ಬಿಟ್ಟದ. ಟೋಲ್ ಪ್ರತಿಯೊಂದು ಟೋಲ್ನಾಗ ಜನ ಹೆಂಗೆ ಮುಗ್ತಾರಂದ್ರೆ ಒಂದೊಂದು ಬಾತ್ರೂಮ್ಗೆ 15-20 ಮಂದಿ ಪಾಳೆ ಹಚ್ಚಾರ. ಆದ್ರೆ ನಮ್ಮ ಸರ್ತಿ ಯಾವಾಗ ಬರ್ತಾ ಅದು 15 ಮಂದಿ ಯಾವಾಗ ಅದು ನಮಗೆ ಎಲ್ಲ ಕವಳ ಹಚ್ಬಿಟ್ಟದ. ಹಂಗಾಗಿ ಮುಂದೆ ಹಂಗೆ ನೋಡ್ಕೊಂತ ಹೊಂಟಿವಿ. ಬರೋರಿಗೆ ಮಾತ್ರ ಆಲ್ವೇಸ್ ವೆಲ್ಕಮ್ ಅಂತೀನಿ ನಾನು. ಸ್ನೇಹಿತರೆ, ನೀವು ನೋಡ್ಬೋದು, ಪ್ರತಿ ಟೋಲ್ ನೋಡಿದ್ವಿ ಫುಲ್ ರಶ್, ಖಾಲಿನೇ ಇಲ್ಲ ಅಂದ್ರೆ ಟಾಯ್ಲೆಟ್ಗೆ. ಹಂಗಾಗಿ ನಮ್ಮ ಗಾಯ್ಸ್ ಎಲ್ಲರೂ ಇಲ್ಲೇ ಬ್ರಷ್ ಮಾಡಕತ್ತದ. ದಸರಾ ನೋಡ್ಬೋದು ನೀವು, ಒಂದು ಡೀಸೆಲ್ ಕುಡಿಯಕತ್ತದ ನಮ್ಮ ಗಾಡಿ. ಎಲ್ಲೆಲ್ಲೆಲ್ಲೆಲ್ಲಿ ಸಾಕಾಗೋಲ್ತಿದ್ರದ್ದು. ಏನು ಮಾಡೋಕ್ಕಿಲ್ಲ. ಈಗ ಸ್ವಲ್ಪ ಡೀಸೆಲ್ ಖಾಲಿ ಹಾಕತ್ತಿತ್ತು, ಮತ್ತೆ ಒಂದು ಫುಲ್ ಟ್ಯಾಂಕ್ ಓಡ್ಸಕತ್ತೀವಿ. ಈಗ ಟೋಟಲ್ ಇದು 3ನೇ ಫುಲ್ ಟ್ಯಾಂಕ್. ಇದು ರಾಯಚೂರ್ಲಿದ್ದ ಬರೋ ಟೈಮ್ನಾಗ ಹೊಡ್ಸಕತ್ತಿದ್ದು ನಾವು. ಮೋಸ್ಟ್ಲಿ ಹಿಡ್ಸಕತ್ತದ, ಗೊತ್ತಿಲ್ಲ ಎಷ್ಟು ಹಿಡಿಸ್ತದ ನೋಡಮ್ಮ. ನಾನು ತೋರಿಸ್ತೀನಿ ತಡ್ರಿ ನಿಮ್ಗೆ. ದಸರಾ ನೀವು ನೋಡ್ಬೋದು, ಫುಲ್ ಆಗೈತೆ ಟ್ಯಾಂಕ್. ಟೋಟಲ್ ರುಪೀಸ್ ಎಷ್ಟಾಯ್ತು ಅಂತಂದ್ರೆ 3400. ಆಲ್ರೆಡಿ ಸ್ವಲ್ಪ ಇತ್ತು, ಮತ್ತು ಮುಂದೆ ಡೀಸೆಲ್ ಇದೇನು ಪೆಟ್ರೋಲ್ ಬಂಕ್ ಐತಿಲ್ಲ ಅಂತೇಳಿ ಅಡ್ವಾನ್ಸ್ ಹಾಕ್ಸಿದ್ವಿ. ಫೋನ್ಪೇ ಮಾಡ್ಬೇಕು ದೋಸ್ತರ, ಫೋನ್ಪೇ ಮಾಡ್ತೀನಿ ನಾನು. ದೋಸ್ತರ ಆಲ್ಮೋಸ್ಟ್ ಫುಲ್ ಆಗ್ಯದ ಟ್ಯಾಂಕ್. ಇನ್ನೂ ಒಂದು 10 ಕಿಲೋಮೀಟರ್ ಜಬ್ಬಲ್ಪುರಿಗೆ ಹೋಗಿ ಜಾಂಗ ಇಲ್ರಿ, ಜಾಂಗ ತಗೋಬೇಕು ನಾವು. ಬನೀನಿಲ್ಲ, ಬನೀನ್ ತಗೋಬೇಕು. ಅಲ್ಲಿಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ತೀವ್ರಿ. ಸ್ನೇಹಿತರೆ, ಈಗ ಜಬಲ್ಪುರ್ ದಾಟಿದ್ದೀವಿ. ಇನ್ನು ಇಲ್ಲಿಂದ ನಮ್ಗೆ ಪ್ರಯಾಗ್ರಾಜಿಗೆ 350 ಕಿಲೋಮೀಟರ್ ಅದ. ಮಧ್ಯಾಹ್ನ ಊಟ ಮಾಡಿಲ್ಲ. ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಗಾಡಿ ಸೈಡಿಗೆ ಹಾಕ್ಯಂದು ಸ್ವಲ್ಪ ನೆಳ್ಳಿ ಸಿಕ್ತು. ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ನಾವೇ ಅಡುಗೆ ಮಾಡ್ಕೊಳಕತ್ತೀವಿ. ಇಲ್ಲಿ ಊಟ ಸೆಟ್ ಆಗೋದು ನಮ್ಗೆ, ಹಂಗಾಗಿ ನಾವೇ ಮಾಡ್ಕೊಳಕತ್ತೀವಿ. ಆಮೇಲೆ ಊಟ ಕೂಡ ಕಾಸ್ಟ್ಲಿ ಐತೆ, ಜೋರ. ಊಟನೂ ಕಾಸ್ಟ್ಲಿ ಅದಾವ. ಎಲ್ಲ ಕ್ಯಾಪ್ ಹಾಕಕ್ಕೆ ನೋಡ್ತಾರೆ ಇಲ್ಲಿ ಭಾಳ ನಮ್ಗೆ. ಸುಮ್ಮನೆ ಈಗ ಇದಷ್ಟು ನೀರು ಹಿಡ್ಕೊಳಕ್ಕನ ಕ್ಯಾಪ್ ಹಾಕ್ಸಿದ್ವಿ, ಅದೆಲ್ಲ ಹೇಳ್ಬಾರ್ದು ನಮ್ಮ ಪರಿಸ್ಥಿತಿ. ಮತ್ತು ಎಲ್ಲ ಕಾಯಿಪಲ್ಲೆ ನಾವೇ ತಗೊಂಬಂದು ಕಟ್ ಮಾಡ್ಕೊಂಡು ಈಗ ಒಂದು ಸ್ವಲ್ಪ ರೈಸ್ ಮಾಡ್ಕೊಳಕತ್ತೀವಿ. ಮನೇಲಿದ್ದಾನೆ ಎಲ್ಲ ಕಟ್ ಕಳ್ಸ್ಯಾರ. ಇವು ಶಂಕರಪಾಳೆ ಇಂಥವು ಎಲ್ಲ ಮನೇಲಿದ್ದ ಐಟಮ್ಸ್ ಕಟ್ ಕಳ್ಸ್ಯಾರ. ಇವನ್ನೆಲ್ಲ ತಿನ್ನಕತ್ತೀವಿ. ಚೂಡಮಂಡಾಳ ಎಲ್ಲ ಚಕ್ಲಿ. ಬರೋರಿಗೆ ಏನಂತಂದ್ರೆ ಬರೋರಿಗೆ ಮೇನ್ ಗ್ಯಾಸು ಒಂದು ಇಟ್ಕೊಂಡ್ಬಿಟ್ರೆ ಒಳ್ಳೇದು ನೋಡ್ರಿ. ಸುಮ್ಮನೆ ಇಲ್ಲಿ ಊಟದ್ದು. ಸ್ನೇಹಿತರೆ, ಏನು ಹೇಳಕ್ಕೆ ಇಷ್ಟಪಡ್ತಂದ್ರೆ, ಬರಂಗಿತ್ತಪ್ಪ ಅಂತಂದ್ರೆ ಒಂದು ಗ್ಯಾಸು ಮತ್ತು ಎಲ್ಲ ಅಡುಗೆ ಐಟಮ್ಗಳು ಇಟ್ಕೊಂಬರ್ರಿ. ಯಾಕಂದ್ರೆ ಈ ಕಡೆ ಫುಡ್ ನಮಗೆ ಸೆಟ್ ಆಗಂಗಿಲ್ಲ. ಮತ್ತು ಭಾಳಷ್ಟು ಊಟ ಕಾಸ್ಟ್ಲಿ ಆಗ್ತದ, ಭಾಳ ಖರ್ಚಾಗೋ ಮೂಮೆಂಟ್ ಐತಿ. ಇಲ್ಲಿ 1 ನಿಮಿಷ ತೋರಿಸ್ತಾಡ್ರಿ ನಿಮ್ಗೆ. ಇಷ್ಟ ಐತಲ್ಲ ಇದು ಸಾಂಬಾರು. ನಾವು ರೈಸ್ ಮಾಡ್ಕೋಬೇಕಂತ ಪ್ಲಾನ್ ಇತ್ತು ನಮ್ದು, ವೈಟ್ ರೈಸ್ ಮಾಡ್ಕೋಬೇಕಂತ. ಇದು ಇಷ್ಟೇ ಸಾಂಬಾರು ಇಲ್ಲಿ ಕೈ ಹಿಡ್ಕೊಂಡು ನೋಡಿ ಕಾಣುತ್ತ ನಿಮ್ಗೆ. ಇಷ್ಟು ಸಾಂಬಾರಿಗೆ 100 ರೂಪಾಯಿ ತಗೊಂಡ್ಲು. ಕವಳೈತಿ ನನಗೆ. ಸುಮ್ಮನೆ ಬಂದ್ಬಿಟ್ನಿ ಅಷ್ಟೇ, ಏನು ಮಾಡೋಕ್ಕಿಲ್ಲ.
ಹೆಂಗನ ನಮ್ ಗ್ಯಾಸ್ ಐತಿ ಈಗ ಒಂದ್ಸಲ ನಾವು ಬಕ್ರಾಗಿವಿ ಇನ್ನೊಂದ್ಸಲ ಆಗ್ಬಾರ್ದು ಅಂತ ಅನ್ಕೊಂಡು ಈಗ ನೆಕ್ಸ್ಟ್ ಏನೇನು ಅರೇಂಜ್ಮೆಂಟ್ ಐತಿ ನಾವೇ ಅಡಿಗೆ ಮಾಡ್ಕೊಂಡು ಹೊಂಡ್ಬಿಡ್ತೀವಿ. ಪ್ರಯಾಗ್ರಾಜಿಗೆ ಇನ್ನೂ ಒಂದು 120 ಕಿಲೋಮೀಟ್ರ್ ಉಳಿದುತ್ತೆ. ಪೂರ್ತಿ ನಿದ್ದೆ ಮುಚ್ಚಾಕತ್ತಿ ಬಿಡ್ತಿ. ಹಂಗಾಗಿ ಇಲ್ಲೇ ನೈಟ್ ಟೆಂಟ್ ಸೆಟಪ್ ಮಾಡ್ಕೊಂಡ್ ಮಕ್ಕಾಕತ್ತೀವಿ ರೀ. ಚಳಿ ಅವ್ರು ಹೇಳಿದಂಗೆ ಭಯಂಕರ ಚಳಿ ಐತ್ರಿ. ಚಳಿ ಸಿಕ್ಕಾಪಟ್ಟೆ ಚಳಿ, ಏನು ಮಾಡೋಕ್ಕಿಲ್ಲ. ಈ ಟೆಂಟ್ನಾಗೂ ಚಳಿ ಹಾಕತ್ತದ. ಇಬ್ಬರು ಕಾರ್ನಾಗ ಮಕ್ಕೊಂಡಾರ, 4 ಜನ ಇಲ್ಲಿ ಟೆಂಟ್ನಾಗ ಮಕ್ಕಾಕತ್ತೀವಿ. ರೇವಾ ದಾಟಿ ಒಂದು 5 ಕಿಲೋಮೀಟ್ರ್ ಬಂದೀವಿ ಇವತ್ತು. ಚಳಿ ಮಾತ್ರ ಭಯಂಕರ ಐತ್ರಿ. ಅವನವನು ನಡೆಯಕತ್ತೀವಿ ಪೂರ್ತಿ. ನೈಟ್ ಮಾತ್ರ ಚಳಿ ಹೆವಿ ಐತೆ. ಕಂಪಲ್ಸರಿ ಸ್ವೆಟ್ರ್, ಆಮೇಲೆ ಟೋಪಿ ತಂದಿದ್ದಿಲ್ಲ, ಅವು ಟೋಪಿ ಇಲ್ಲೇ ಪರ್ಚೇಸ್ ಮಾಡಿದ್ವಿ. ಟೋಪಿ ಒಂದು ತಗೊಂಬರ್ರಿ, ಚಳಿ ಭಯಂಕರ ಐತೆ. ಬೂಟ್ ಕೂಡ ಕಂಪಲ್ಸರಿ ಹಾಕೊಂಬರ್ರಿ, ಚಳಿ ತಡ್ಕೋಕ್ಕಾಗಲ್ತು. ಆಮೇಲೆ ಇನ್ನೊಂದು ಏನಂತಂದ್ರೆ ಹಾಸ್ಕೊಳಕ್ಕಿಂತ ಒದ್ಕೊಳಕ ಏನಿದ್ರ ಕಂಪಲ್ಸರಿ ತೊಗೊಂಬಂಕೇಶಿ ಅವನು ಒದ್ಕೊಳಕ್ಕೆ ತಂದ್ರೆ ಭಾಳ ಹೆಲ್ಪ್ ಆಗ್ತದೆ. ಇಲ್ಲಿ ಒಂದು ಕಾಂಪ್ಲೆಕ್ಸ್ ಇತ್ತು, ಈ ಕಾಂಪ್ಲೆಕ್ಸ್ ಹುಡುಕನ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿ. ಇಲ್ಲೇ ನಾವು ಟೆಂಟ್ ಸೆಟಪ್ ಮಾಡ್ಕೊಂಬಿಟ್ಟಿವಿ. ಹಂಗೆ ಗಾಡಿ ಹೋಗ್ಕತ್ತವ. ಸ್ನೇಹಿತರೆ, ಬೆಳಗಿನ ಶುಭೋದಯ ಎಲ್ಲರಿಗೆ. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂತಂದ್ರೆ ರೇವಾ ದಾಟಿ ಮುಂದಿದ್ದೀವಿ. ನೈಟ್ ಇಲ್ಲೇ ಸ್ಟೇ ಮಾಡಿದ್ದೀವಿ ನಮ್ಮ ಟೆಂಟ್ ಹತ್ರ. ಇಲ್ಲಿ ಮೇಲ್ಗಡೆ ಎಲ್ಲ ರೂಮ್ಸ್ ಅದಾವೆ ಇಲ್ಲಿ. ಆದ್ರೆ ರೂಮ್ಸ್ ಮಾತ್ರ ಕಣ್ಣಂಗೆ ಕಾಸ್ಟ್ಲಿ ಹೇಳಿದ್ರು, 6,000 8,000 ಹೇಳಿದ್ರು. ಅದ್ರ ಸಲ ನಾವು ಇಲ್ಲೇ ಒಂದು ಕೆಳಗೆ ಇಲ್ಲಿ ಇಬ್ಬರು ಅಜ್ಜ ಮಲ್ಕೊಂಡಿದ್ರು. ಇಲ್ಲಿ ಅವ್ರು ರಿಕ್ವೆಸ್ಟ್ ಮಾಡಿದ್ವಿ, ಇಲ್ಲೇ ಟೆಂಟ್ ಹಾಕ್ಯಂದ್ವಿ. ರಾತ್ರಿ ಒಂದಿಬ್ಬರು ಕಾರ್ಯ ಮಲ್ಕೊಂಡಿದ್ವಿ. ಚಳಿ ಮಾತ್ರ ಈ ಭಯಂಕರ ಅಂದ್ರೆ ಭಯಂಕರ ಐತೆ. ಮತ್ತು ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಅಂತ ಚಳಿ, ಯಾಕಂದ್ರೆ ನಾವು ಜಾಸ್ತಿ ಚಳಿ ತಡ್ಕೋರಲ್ಲ, ನಾವು ಬಿಸಿಲು ಜಾಸ್ತಿ ನೋಡಿದವ್ರು ನಾವು. ಹಂಗಾಗಿ ಚಳಿ ಜಾಸ್ತಿ ಐತಿ. ಒಚ್ಗೆ ಮಾತ್ರ ಬಂದೋಬಸ್ತಿರೋ ತಗೊಂಬರ್ರಿ. ಇನ್ನು ಫ್ರೆಂಡ್ಸ್, ನೀವು ನೋಡ್ಬೋದು ನಾವು ತ್ರಿವೇಣಿ ಸಂಗಮಕ್ಕೆ ಈಗೇನು ಹೊಂಟಿದ್ವಿ. ಆಲ್ಮೋಸ್ಟ್ ಇನ್ನೂ 30 ಕಿಲೋಮೀಟರ್ ಇದೀವಿ. ಈಗಲೇ ಇಂಥ ಬರೀ ಟ್ರಾಫಿಕ್ ಜಾಮ್ ಆಗ್ಯದ. ನೋಡ್ಬೋದು ನೀವು, ಇನ್ನು ತೋರಿಸ್ತೀವಿ ನೋಡ್ರಿ. ಆಮೇಲೆ ಈ ಕಡೆ ಒಂದು ಸ್ವಲ್ಪ ನೋಡ್ರಿ ಹೆಂಗ ಟ್ರಾಫಿಕ್ ಜಾಮ್ ಆಗ್ಯದ ಅಂತಂದ್ರೆ ಹೇಳಕ್ ನಮ್ಗೆ ದಾರಿನಿಲ್ಲ, ಆ ಥರ ಟ್ರಾಫಿಕ್ ಜಾಮ್ ಆಗ್ಯದ. ನಮ್ಮ ಗಾಡಿ ನೋಡ್ಬೋದು ಇಲ್ಲಿ ಹೊಂಟದ. ಟ್ರಾಫಿಕ್ ಮಾತ್ರ ಹೆವಿ ತುಂಬ್ಯದ, ಏನೂ ಮಾಡೋಕ್ಕಿಲ್ಲಗ. ಎಲ್ಲಿ ಅಂತಂದ್ರೆ ಅಲ್ಲಿ ತನ ಐತಿ. ಆಲ್ಮೋಸ್ಟ್ ಅರ್ಧ ತಾಸು ಆಯ್ತು, ಇನ್ನ ಸ್ವಲ್ಪ ಗಾಡಿ ಮುಂದಕ್ಕೆ ಹೋಗೋವಲ್ತು. ಏನು ಮಾಡಕ್ಕಿಲ್ಲ. ಏನ್ ಅಭಿಪ್ರಾಯ ಏನದ ನಿಮ್ ಗಾಡಿ ಡ್ರೈವರ್ಸ್? ನಮ್ಮ ಪರಿಸ್ಥಿತಿ ಯಾರಿಗೂ ಬೇಡ ಗೋವಿಂದಪ್ಪ. ಯಾವ್ದಾದ್ರು ದಿಕ್ಕಿಲ್ಲಾರ್ದ ಏನೋ ಹೊರಕ್ ಹೋಗ್ತೀವಿ ಅಂದ್ರೆ ಪುರ್ರ ನಂಗೆ ಹಾರ್ಕೊಂಡು ಹೋತಾವ ಅಂತಂದಲ್ಲ ದೊಡ್ಡಣ, ಆ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಹೇಳ್ಕೊಳಂಗಿಲ್ಲ. ಕಾಲು ಆಟೋಮೆಟಿಕ್ ಗಾಡಿ ಇದ್ದವ್ರಿಗೆ ಏನ್ ಅನ್ಸಲ್ಲ. ಇದು ಏನು ಕ್ಲಚ್ ಗೇರ್ ಗಾಡಿ ಅದಾವ ನೋಡು, ನಮ್ಮ ಲೆಫ್ಟ್ ಕಾಲು ಗೋವಿಂದಪ್ಪ ಕೊಟ್ಬಿಟ್ವಿ ನಾವು. ಗೋವಿಂದಪ್ಪ ಆಗ್ಬಿಟ್ಟವ. ಆದ್ರನ ಖುಷಿನೇ, ಆ ಖುಷಿ ಬೇರೆನೆ ಅದ. ಆ ಖುಷಿ ನಿಲ್ಕಿಲ್ಲ. ಯಾಕಂದ್ರ 1448 ಕಿಲೋಮೀಟರ್ ನಾವು ಪ್ರಯಾಣ ಮಾಡ್ಕೊಂಡು ಬಂದಿದ್ದಕ್ಕ ನಮ್ಗೆ ಸಾರ್ಥಕತೆ ಐತೆ, ಆ ಖುಷಿ ಐತೆ. ಈ ಸಂದರ್ಭ ಎಲ್ರಿಗೂ ಸಿಗಲ್ಲ. ಸಿಕ್ಕಿದವ್ರು ಪುಣ್ಯಾತ್ಮರು, ನಾವು ಬಂದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಮುಂದುವರಿಸ್ಬೋದು. ಫ್ರೆಂಡ್ಸ್, ನೀವು ನೋಡ್ಬೋದು ಪ್ರಯಾಗರಾಜ್ 20 ಕಿಲೋಮೀಟರ್ಸ್ ಐತಿ. ಆಮೇಲೆ ವಾರಣಾಸಿ 142. ಆಲ್ಮೋಸ್ಟ್ ಈಗ 7ನೇ ಬೋರ್ಡ್ ದಾಟಿ ಬಂದೀವಿ ನಾವು. ಅಲ್ಲಿ ಫಸ್ಟ್ನೇ ಬೋರ್ಡ್ ಕಾಣಕತ್ತ 7ನೇ ಬೋರ್ಡ್. ಆಮೇಲೆ ಇಲ್ಲಿಂದ ಇಲ್ಲಿ ಪೊಲೀಸರು ಅಡ್ಡಾಕ್ಯಂದು ನಿಂತಾರ. ₹100 ಊಟ ಅಂತ ಹೇಳಿ ರೈಸ್ ಕೊಡಕತ್ತಾರ. ಆಮೇಲೆ ಚಪಾತಿ ಕೊಡಕತ್ತಾರ. ₹100 ಊಟ. ಈ ಕಡೆ ನೋಡ್ಬೋದು ಟ್ರಾಫಿಕ್ ನಿಂತು ಸಾಕಾಯ್ತು ನಮ್ಗ. ಹಂಗಾಗಿ ಊಟ ಮಾಡಿದ್ರ ಆಯ್ತು ಅಂತ ಹೇಳಿ. ಈಗ ಇನ್ನೊಂದ್ ಏನಂತಂದ್ರೆ ಇಲ್ಲಿ ಅಡಿಗೆ ಮಾಡ್ಕೇಕನ ಆಗಲ್ಲ. ಹಂಗಾಗಿ ಸುಮ್ಮನೆ ಇಲ್ಲೇ ಊಟ ಮಾಡಿಬಿಟ್ರೆ ಆಯ್ತು ಅಂತ ಮಾಡಿದ್ವಿ. ಫ್ರೆಂಡ್ಸ್, ನೀವು ನೋಡ್ಬೋದು ಇದು ₹100 ಅಂತ ಹೇಳಿದ್ರಲ್ಲ, ಇದೇ ಊಟ. 4 ಇವು ಚಪಾತಿ, ಇವೇನು ರೊಟ್ಟಿ ಅಲ್ಲಿ ಇವು ರೊಟ್ಟಿ ಕೊಟ್ರ ಅಂತಾರ, ತಂದೂರ್ ರೊಟ್ಟಿ ಅಂತಾರೆ ಇವು. ಆಮೇಲೆ ಇದು ರೈಸ್ ಕೊಟ್ಟಾರ್ರಿ. ಆಮೇಲೆ ಇದು ಮಾನಿಕಾಯಿ ಚಟ್ನಿ ಹಚ್ಚಾರ. ಇದು ಬಂದು ಸಬ್ಜಾ ಕೊಟ್ಟಾರ, ಸ್ವಲ್ಪ ಸಲಾಡ್ ಕೊಟ್ಟಾರ, ಇಲ್ಲೊಂದು ಸ್ವಲ್ಪ ಸಾಂಬಾರು ಕೊಟ್ರ. ಆಮೇಲೆ
ಸ್ನೇಹಿತರೆ ನೋಡ್ಬೋದು ನೀವು, ಈಗ ನಾವೀಗ ಪ್ರಯಾಗ್ರಾಜ್ನ ರೀಚ್ ಆಗಿದ್ದೀವಿ. ಬೆಳಗ್ಗೆಯಿಂದ ನಾವು ಪ್ರಯಾಗ್ರಾಜ್ಗೆ ನನಗೆ ಬೆಳಗ್ಗೆ 8 ಗಂಟೆಗೆ ಎಷ್ಟು ಕಿಲೋಮೀಟರ್ ಇತ್ತಂದ್ರ ಉಳಿದದ್ದು ಬರೇ 17 ಕಿಲೋಮೀಟರ್. 17 ಕಿಲೋಮೀಟರ್ಲಿದ್ದ ನಾನು ಈಗ ಗಾಡಿ ಪಾರ್ಕ್ ಮಾಡಿರೋದು ನನಗೆ ಇಲ್ಲಿಂದ ತ್ರಿವೇಣಿ ಸಂಗಮ ಎಷ್ಟೈತಂದ್ರ 8.8 ಕಿಲೋಮೀಟರ್ ಅದ. ಇಲ್ಲಿಂದ ನನಗಂದ್ರ ಎಷ್ಟು ಕಿಲೋಮೀಟರ್ ಬಂದಂಗ ಆಯ್ತು, ಬರೀ 9 ಕಿಲೋಮೀಟರ್ ಬೆಳಗ್ಗೆ 8 ಗಂಟೆಲಿಂದ. ಈಗ ಎಷ್ಟಾಯ್ತು ಗೊತ್ತಾ ಟೈಮ್? ಈಗ ಎಷ್ಟಾಯ್ತು? 3:48. ಈಗ 3:48 ಟೈಮು. 3:48ಕ್ಕೆ ಈಗ ನಾವು ಇಲ್ಲಿ ಪಾರ್ಕಿಂಗ್ ಸ್ಲಾಟ್ ಸಿಕ್ಕದ. ಪಾರ್ಕಿಂಗ್ ಸ್ಲಾಟ್ ಎಲ್ಲಿ ಅಂತಂದ್ರೆ ನಿಮ್ಗೆ ತೋರಿಸ್ತೀನಿ ನಾನು. ಪಾರ್ಕಿಂಗ್ ಸ್ಲಾಟ್ ಇದು 1 and 2 ಇಲ್ಲಿ ಪಾರ್ಕಿಂಗ್ ಸ್ಲಾಟ್ ಕೊಟ್ಟದ. ನಿಮ್ಗೆ ಇಲ್ಲಿ ನಾನು ಎಲ್ಲ ತೋರಿಸ್ತೀನಿ. ನಮ್ಮ ಗಾಡಿ ಇಲ್ಲಿ ಪಾರ್ಕ್ ಮಾಡಿವಿ ನಾವು. ಈಗ ನಾನು ಎಲ್ಲ ನಿಮ್ಗ ಇಲ್ಲಿಂದ ನಾವೀಗ ನಡ್ಕಂತ ತ್ರಿವೇಣಿ ಸಂಗಮ ಹತ್ರ ಹೋಗ್ಬೇಕು. ಅಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗತ್ತ ನಮ್ಗ ಬೈ ವಾಕ್ ಅಂತ 7.7 ಕಿಲೋಮೀಟರ್ ಆಗತ್ತ ನಡ್ಕೊಂತ ಹೋಗೋದ್ರಿಂದ. ಪಾರ್ಕಿಂಗ್ ಮಾತ್ರ ಸಿಕ್ಕಾಪಟ್ಟೆ ಜಾಗ ಐತಿ. ಪಾರ್ಕಿಂಗ್ ಏನ್ ತೊಂದ್ರೆ ಇಲ್ಲ. ಮತ್ತೆ ಇನ್ನೊಂದು ಹೇಳೋದು ಮರ್ತೆ ನಾನು, ಅಲ್ಲಿ ಹೈವೇನಲ್ಲಿ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಅಲ್ಲಿ ರ್ಯಾಪಿಡೋ ಬೈಕ್ನವ್ರು ಬರ್ತಾರೆ. ನಿಮ್ಗ ಅಲ್ಲಿಂದ ತ್ರಿವೇಣಿ ಸಂಗಮಕ್ಕೆ ಬಿಡ್ತೀವಿ ಅಂತ ಹೇಳಿ ದುಡ್ಡು ಕೇಳ್ತಾರ. ಯಾವ್ದೇ ಕಾರಣಕ್ಕೆ ಹೋಗಕ್ ಹೋಗ್ಬೇಡ್ರಿ. ಅವ್ರು ಬಂದು ಬಿಡೋದನ್ನ ಇಲ್ಲಿಗೆ ಬಿಡ್ತಾರೆ ನಿಮ್ಮನ್ನ. ನಿಮ್ ಗಾಡಿನ ಇಲ್ಲಿ ತರಾನೇ ಬರ್ತಾವ. ಯಾವ್ದೇ ಕಾರಣಕ್ಕೆ ಅಲ್ಲಿ ಮೋಸ ಹೋಗಕ್ ಹೋಗ್ಬೇಡ್ರಿ. ನಿಮ್ಗೆ ಪಾರ್ಕಿಂಗ್ ಸ್ಲಾಟ್ ಎಷ್ಟು ದೊಡ್ಡದಂತ ತೋರಿಸ್ತೀನಿ ಬರ್ರಿ ನಾನು. ಸ್ನೇಹಿತರೆ ನೋಡ್ಬೋದು ಎಲ್ಲ ಫುಲ್ ಪಾರ್ಕಿಂಗ್ ಆಗಿದೆ. ಮೇಲ್ಗಡೆ ಫ್ಲೈಟ್ ಕೂಡ ಬರ್ತಾ ಇದೆ, ಕಾಣಿಸ್ತಿದೇನೆ ಇಲ್ವಾ ಗೊತ್ತಿಲ್ಲ. ಫುಲ್ ಎಲ್ಲ ಟ್ರಾಫಿಕ್, ಎಲ್ಲ ಪಾರ್ಕಿಂಗ್ ಏರಿಯಾ ನೋಡ್ಬೋದು. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡದು. ನಮಗ್ ಕಣ್ಣು ಎಷ್ಟು ಕಾಣಿಸುತ್ತೆ ಅಂದ್ರೆ ಅಷ್ಟು ಪಾರ್ಕಿಂಗ್ ಏರಿಯಾ ಐತೆ. ಡೇಟ್ ಬಂದು 28 ಜನವರಿ 2025. ಅಂದ್ರೆ ಸಹಿ ಸ್ನಾನ ಅಂದ್ರೆ 29 ನಾಳೆ ದಿನ ಇದೆ. ನಾವು ನಾಳೆ ದಿನ ಸ್ನಾನ ಮಾಡ್ಬೇಕಂತ ಬಂದಿರೋದು. ನಾವಿದೀವಿ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ. ನೋಡ್ಬೋದು ಇಂಥ ಒಂದು ದೃಶ್ಯ ನೋಡ್ಬೇಕಾದ್ರ ಆಕ್ಚುಲಿ ಪುಣ್ಯ ಮಾಡಿರ್ಬೇಕಂತಾರ. ಆ ಪುಣ್ಯ ಎಲ್ಲರಿಗೆ ಲಭಿಸ್ಲಿ ಅಂತ ನಾನು ಕೇಳ್ಕೊಂತೀನಿ. ನನಗೆ ಕಣ್ಣಿಲ್ ನೋಡಕ್ಕಿದ ನಾವು ಹೇಳಕ್ ಆಗ್ತಿಲ್ಲ ನನಗ. ಈಗ ಮೇನ್ ಇದೆ ತ್ರಿವೇಣಿ ಸಂಗಮ. ಅಲ್ಲಿ ಮುಂದೆ ನಮ್ಮ ಫ್ರೆಂಡ್ಸ್ ಅದಾರ, ಆಲ್ರೆಡಿ ಹೋಗಿದ್ದಾರ ಅವ್ರು. ಈಗ ಹೋಗಿ ಅವ್ರನ್ನ ಜಾಯ್ನ್ ಆಗ್ತೀನಿ. ಎಲ್ಲ ಟೆಂಟ್ ವ್ಯವಸ್ಥೆಗಳು ಉಳ್ಕನಕ ಮಾಡಿರೋದು. ವ್ಯವಸ್ಥೆ ಮಾತ್ರ ಎಲ್ಲ ಕಡೆ ಭಾರಿ ಮಾಡ್ಯಾರ. ಪ್ರತಿಯೊಂದು ಹೋಟ್ಲ್ ಆಗಿರ್ಬೋದು, ಊಟಕ್ಕಾಗಿರ್ಬೋದು. ಅಂದ್ರ ನಮ್ ಕಡೆಯವ್ರಿಗೆ ಊಟ ಸೆಟ್ ಆಗಂಗಿಲ್ಲ. ಬಟ್ ಆದ್ರ ಟೆಂಟ್ ವ್ಯವಸ್ಥೆ ಎಲ್ಲಿವರೆಗೂ ನಮ್ಗೆ ಕಣ್ಣು ಕಾಣಿಸುತ್ತೋ ಅಲ್ಲಿವರೆಗೂ ಲೈಟ್ಗಳು, ಟೆಂಟ್ಗಳು ಎಲ್ಲ ರೀತಿ ವ್ಯವಸ್ಥೆ ಮಾಡ್ಯಾರ. ಮಸ್ತ್ ಐತಿ. ಬರೀ ನೋಡಂ ಬರ್ರಿ. ಇನ್ನ ಮುಂದೋಗಿ ಎಲ್ಲ ತೋರಿಸ್ತಂತ ನಾನು ಎಲ್ಲೆಲ್ಲಿ ಮೇನ್ ಅದಾವ ಏನಂತ ನಾನು ನಿಮ್ಗೆಲ್ಲ ಅಪ್ಡೇಟ್ ಕೊಡ್ಕೊಂತ ಹೋಗ್ತೀನಿ. ಅಲ್ಲಿ ನಮ್ಮ ಚಾನಲ್ನ ನೋಡ್ಕೊಂತೀರಿ ಅಂತ ನಾ ಹೇಳ್ತೀನಿ. ದೋಸ್ತ್ರೆ ಇಲ್ಲಿ ಮತ್ತೆ ಕುಡಿಯೋ ನೀರಿಗೆ ಕಂಡಬಿಟ್ಟು ರೊಕ್ಕ ಖರ್ಚು ಮಾಡಕ್ ಹೋಗ್ಬೇಡ್ರಿ. ಸಟ್ಟಿ ಒಂದೊಂದು ಲೀಟ್ರಿಗೆ 30 ರೂಪಾಯಿ ಇಸ್ಕೊಂತಾರ. ಇಲ್ಲೆಲ್ಲ ಫ್ರೀ ವಾಟರ್ ಇರ್ತಾವ. ಒಂದ್ಸಲ ನೀವು ಬಳಸ್ಕೊಂಡಿರ್ತೀರಲ್ಲ ನೀರು, ಆ ಬಾಟ್ಲಿ ಒಗಿಬೇಡ್ರಿ. ಇವು ಅಲ್ಲೆಲ್ಲಿ ಸಿಗ್ತಾವ ನಿಮ್ಗೆ ಇಂಥವು ಫ್ರೀ ನೀರು. ಎಲ್ಲ ಫಿಲ್ಟರ್ ನೀರ ಸಿಗ್ತಾವ. ತಗೊಂಡ್ ಕೇಸ್ ಯೂಸ್ ಮಾಡ್ಕೇರಿ. ನೀರು ತುಂಬ್ಸ್ಕೊಂಡು ಈಗ ಮುಂದಕ್ಕೆ ಹೊಂಟಿವಿ. ಹಂಗೆ ಇಲ್ಲಿ ಹೊಂಟದಲ್ಲ ಇದೆ ಎಲ್ಲ ನಮ್ಮ ಬಳಗ. ನಾವು ಬಂದವ್ರ ನಮ್ಮ ಟೀಮ್. ನಮ್ಮ ಟೆಂಟ್ ಹಂಗ ಹಿಂದಿರ್ತದ ನಮ್ಗೆ ಯಾವಾಗಲೂ. ಎಲ್ಲಿ ಹೋದ್ರೆ ನಮಗೆ ಬೇಕದು. ಈ ಕಡೆ ಬಂದಿವಲ್ಲ, ಈಗ ರಾತ್ರಿ ಇಲ್ಲೇ ಮಕ್ಕಂದು ಇವತ್ತು 28 ತಾರೀಕು ನೈಟ್. ಈಗ ಎಲ್ಲ ಸಾಧುಗಳು ಸಂತರುಗಳು ಎಲ್ಲರೂ ಸ್ನಾನ ಮಾಡ್ತಾರಂತ 2 ಗಂಟೆಗೆ. ಅವ್ರದ್ದಾದ್ಮೇಲೆ ನಾವು ಸ್ನಾನ ಮಾಡ್ಕೊಂತ ಮತ್ತೆ ಇಲ್ಲಿಂದ ಪ್ರಯಾಣ ಮುಂದಕ್ಕೆ ಬಳಸ್ತೀವಿ ನಾವು. ಎಲ್ಲಿದೀವಪ್ಪ ಅಂತಂದ್ರೆ ಈಗ ತ್ರಿವೇಣಿ ಸಂಗಮದಾಗೆ ಇದೀವಿ. ಮೇನ್ ಸಹಿ ಸ್ನಾನ ನಾಳೆ ಐತಿ ಮಾಡೋದು. ಇವತ್ತಿನ ದಿವಸ ರಾತ್ರಿ ನಾಗಸಾಧುಗಳು ಮತ್ತು ಅಗೋರಿಗಳು ಎಲ್ಲ ಸಾಧು ಸನ್ಯಾಸಿಗಳು ಎಲ್ಲ ಸ್ನಾನ ಮಾಡೋದು ಇದೇ ತ್ರಿವೇಣಿ ಸಂಗಮದೊಳಗ. ಅವ್ರು ಇರೋದು ಟೆಂಟ್ ಸೆಟಪ್ ಎಲ್ಲ ಇಲ್ಲಿ ನಿಮ್ಮ ಮುಂದೆ ಕಾಣಿಸಕತ್ತವಲ್ಲ, ಇದೆ ಅದು ಸೆಕ್ಟರ್ 3 ಅವ್ರು ಇರೋದು. ಈಗ ನಾವು ಒಳಗಡೆ ಹೋಗ್ಬೇಕನ್ನೇ ಅಲ್ಲಿ ಬಿಡ್ತಾ ಇಲ್ಲ. ಸೆಕ್ಟರ್ ಒಳಗೆ ಎಂಟ್ರಿನೇ ಯಾರನ್ನೂ ಬಿಡ್ತಾ ಇಲ್ಲ. ಮತ್ತೆ ಬ್ರಿಡ್ಜ್ ಐತಲ್ಲ, ಬ್ರಿಡ್ಜ್ ಮೇಲೆ ಹೋಗಕ್ಕೂ ನಮ್ಮನ್ನು ಬಿಡ್ತಾ ಇಲ್ಲ ಒಳಗಡೆ ಹೋಗಕ್ಕ. ನಾವು ಎಷ್ಟೊತ್ತಾದ್ರೂ ಅವ್ರನ್ನ ನೋಡ್ಲೇಬೇಕು. ಅವ್ರು ಸ್ನಾನ ಮಾಡೋದು ನೈಟ್ ಕ್ಯಾಪ್ಚರ್ ಮಾಡ್ಬೇಕಂತ ನಾನು ಟೆಂಟ್ ಸೆಟಪ್ ಬಂದು ಇಲ್ಲೇ ಮಾಡ್ಕೊಂಡಿನಿ. ನಾನು ನೋಡ್ಬೋದು ನೀವು, ಇಲ್ಲೇ ಮಾಡಿದ್ದೀನಿ ಎಲ್ಲ ನಾನು ಸೆಟಪ್ ಎಲ್ಲ. ನಾನು ಬೆಳಗ್ಗೆ ನಿಮ್ಗೆ ಆದಷ್ಟು ನಾನು ಫುಲ್ ಹಾರ್ಡ್ ವರ್ಕ್ ಮಾಡಿ ನಾನು ಟ್ರೈ ಮಾಡ್ತೀನಿ ಕ್ಯಾಪ್ಚರ್ ಮಾಡಕ್ಕೆ. ನೋಡ್ತೀನಿ ನಿಮ್ಗೆ ಆದ್ರೆ ನಾನು ತೋರಿಸ್ತೀನಿ ನಾಗಸಾಧುಗಳು ಯಾವ ರೀತಿ ಅವರು ಸಹಿ ಸ್ನಾನ ದಿವಸ ಬೆಳಗಿನ ಜಾವ 2 ಗಂಟೆಗೆ ಯಾವ ರೀತಿ ಸ್ನಾನ ಮಾಡ್ತಾರಂತ. ತ್ರಿವೇಣಿ ಸಂಗಮ ಇರೋದು ಇಲ್ಲೇ. ಇಲ್ಲಿಂದ ಬೋಟ್ ಮುಖಾಂತರ ನಾವು ಹೋಗ್ಬೇಕು. ಬೆಳಗ್ಗೆ ನಿಮ್ಮನ್ನ ನಾನು ತೋರಿಸ್ತೀನಿ ಅಂತ ಗೆಳೆಯರೆ. ನಾವು ಈಗ ಸೆಟಪ್ ಮಾಡ್ಕೊಂಡಿರೋದು ಮಾತ್ರ ಇಲ್ಲೇ ಇದೆ ನಮ್ಮ ಸೆಟಪ್. ನಮ್ಮ ಹುಡುಗರೆಲ್ಲ ಆಲ್ರೆಡಿ ಪಾಚಿನ ಇದಾರೆ, ಕೂತ್ಕೊಂಡಿದ್ದಾರೆ. ನಮ್ಮ ಟೀಮು ನಮ್ಮ ಗೈಸ್ ಎಲ್ಲ ಇಲ್ಲೇ ಇದಾರೆ. ನೋಡ್ಬೋದು ನೀವು ಇಲ್ಲಿ ನೋಡ್ರಿ ಜನಸಾಗರ ಎಲ್ಲ. ಆಮೇಲೆ ಈ ಕಡೆ ನೋಡ್ಬೋದು ಪಬ್ಲಿಕ್ ಟಾಯ್ಲೆಟ್ಸ್ನ.
ಯಾವುದೇ ರೀತಿ ಕೊರತೆ ಇರಲಾರ್ದಂಗೆ ಪಬ್ಲಿಕ್ ಟಾಯ್ಲೆಟ್ಸ್ ಎಲ್ಲ ಸುರಕ್ಷಿತವಾಗಿ ಅದ. ಆಮೇಲೆ ಆ ಕಡೆ ನೋಡ್ಬೋದು ನಿಮಗೆ ಪ್ರತಿಯೊಂದೊಂದು 100 ಮೀಟರ್ಸಿಗೆ ಇಷ್ಟೆಲ್ಲ ಪಬ್ಲಿಕ್ ಟಾಯ್ಲೆಟ್ಸ್ ಇರ್ತಾವೆ. ಜಾಗಂತರ ಸಖತ್ತಾಗೈತೆ ಹೇಳ್ಬೇಕಂದ್ರೆ. ಇವಾಗ ಪೂರ್ತಿ ಉಸುಗೈತಿ ಇದು ಒಳ್ಳೆ ದಂಡಿಗೆ. ಇದು ಮಾತ್ರ ಸಖತ್ತೈತೆ ಹೇಳ್ಬೇಕಂತಂದ್ರೆ. ಆಲ್ಮೋಸ್ಟ್ ತ್ರಿವೇಣಿ ಸಂಗಮ ಹತ್ತಿರ ಬಂದೀವಿ. ನೋಡಂಬರ್ರಿ ಸ್ವಲ್ಪ ಹೋಗ್ಕೇಶಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.